ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ಇವತ್ತು ಬಿಡದಿಗೆ ಭೇಟಿಯನ್ನ ನೀಡಲಿದೆ ಬಿಜೆಪಿ ನಿಯೋಗ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ಇವತ್ತು ಬಿಡದಿಗೆ ಭೇಟಿಯನ್ನ ನೀಡಲಿದೆ ಬಿಜೆಪಿ ನಿಯೋಗ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. 4 ಗ್ರಾಮಕ್ಕೆ ಭೇಟಿಯನ್ನು ನೀಡ್ತಾರೆ. ಜೊತೆಗೆ ರೈತರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ರೈತರಿಗೆ ಧ್ವನಿಯಾಗೋದಕ್ಕೆ ಮುಂದಾಗಿದ್ದಾರೆ ಕಮಲ ನಾಯಕರು. ಭೇಟಿ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ. ಸ್ಥಳಕ್ಕೆ ಹೋಗ್ತಾರೆ ಬಿಜೆಪಿ ನಾಯಕರು. ಹಾಗೆ ಅಶೋಕ್ ನೇತೃತ್ವದಲ್ಲಿ ಬಿಡದಿಗೆ ಭೇಟಿಯನ್ನ ನೀಡಲಿದೆ ನಿಯೋಗ. ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಹಾಗೆ ಮಾಜಿ ಸಚಿವ ಸುರೇಶ್ ಕುಮಾರ್ ನಿಯೋಗದಲ್ಲಿರುವಂತಹ ಪ್ರಮುಖರು. ರೈತರ ಜೊತೆ ಕೈ ಜೋಡಿಸಿ ಹೋರಾಟವನ್ನ ನಡೆಸ್ತಾ ಇದೆ ಜೆಡಿಎಸ್. ಆದರೆ ಇದೀಗ ಬಿಜೆಪಿ ಕೂಡ ಗ್ರೌಂಡ್ಗೆ ಇಳಿಯೋದಕ್ಕೆ ಹೊರಟಿದೆ. ಅಂದ್ರೆ ಈ ಬಿಡದಿ ಟೌನ್ಶಿಪ್ ಯೋಜನೆ ಆರಂಭ ಆದಾಗಿನಿಂದಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅಥವಾ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ನಿರ್ಧಾರ ವಿಪಕ್ಷಗಳಿಗೆ ಆಹಾರವಾಗಿದೆ. ಇದರ ಜೊತೆಗೆ ರೈತರು ಕೂಡ, ಅಲ್ಲಿರುವಂತಹ ರೈತರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿರುವ ರೈತರನ್ನ ಭೇಟಿ ಮಾಡೋದಕ್ಕೆ ಬಿಜೆಪಿ ಮುಖಂಡರ ನಿಯೋಗ ಹಳ್ಳಿಗಳಿಗೆ ತೆರಳ್ತಾ ಇದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಜೊತೆಗೆ ಶಾಸಕರಾದ ಸಿಎನ್ ಅಶ್ವಥ್ ನಾರಾಯಣ್, ಎಸ್ ಸುರೇಶ್ ಕುಮಾರ್, ಜೊತೆಗೆ ಇನ್ನಷ್ಟು ಮಂದಿ ಟೌನ್ಶಿಪ್ ನಿರ್ಮಾಣ ಯೋಜನೆ ವಿರೋಧಿಸಿ ಹೋರಾಟ ನಡೆಸ್ತಾ ಇರುವ ರೈತರನ್ನ ಇವತ್ತು ಭೇಟಿ ಮಾಡಿ ಚರ್ಚೆಯನ್ನ ನಡೆಸ್ತಾರೆ. ಮೊದಲ ದಿನ ಅಂದ್ರೆ ಇವತ್ತು ಬಿಡದಿ ವ್ಯಾಪ್ತಿಯ ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು, ಬನ್ನಿಗಿರಿ ಗ್ರಾಮಗಳಿಗೆ ಭೇಟಿಯನ್ನ ನೀಡ್ತಾರೆ. ಜೊತೆಗೆ ರೈತರ ಅಹವಾಲು ಆಲಿಸಿದ ನಂತರ ಯೋಜನೆ ಕೈ ಬಿಡುವಂತೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಲಿದ್ದಾರೆ. ಯೋಜನೆಯನ್ನ ಕೈ ಬಿಡದಿದ್ರೆ ರೈತರ ಜೊತೆ ಸೇರಿ ಹೋರಾಟ ನಡೆಸೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಈ ಹೋರಾಟದ ಬಗ್ಗೆ ಇವತ್ತು ಅಲ್ಲಿಗೆ ಹೋಗಿ ರೈತರ ಜೊತೆ ಮಾತಾಡಿದ ಮೇಲೆ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ ಬಿಜೆಪಿ ನಾಯಕರು. ಸದ್ಯಕ್ಕಂತೂ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಸಾಕಷ್ಟು ಆಪೋಸಿಟ್ ಆಗಿ ಹೇಳಿಕೆಗಳು ಕೂಡ ಬಿಜೆಪಿ ಕಡೆಯಿಂದ ಬರ್ತಾ ಇತ್ತು. ಆದರೆ ಇವತ್ತು ಸ್ವತಃ ಗ್ರೌಂಡ್ಗೆ ಇಳಿದು ಅಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಜೊತೆಗೆ 4 ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಅಲ್ಲಿನ ರೈತರೊಂದಿಗೆ ಇವತ್ತು ಮಾತುಕತೆಯನ್ನ ನಡೆಸ್ತಾರೆ. ಪ್ರಮುಖವಾಗಿ ಇವತ್ತು ಮೊದಲ ದಿನ ಬಿಡದಿ ವ್ಯಾಪ್ತಿಯ ಕೆಂಪಯ್ಯನಪಾಳ್ಯ ಆಗಿರ್ಬೋದು, ಜೊತೆಗೆ ಅರಳಾಳು ಸಂದ್ರ, ಹೊಸೂರು, ಹಾಗೆ ಬನ್ನಿಗಿರಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ಹಾಗೆ ರೈತರು ಏನು ಹೇಳ್ತಾರೆ ಅದನ್ನ ತಿಳ್ಕೊಂಡು ಆ ವಿಚಾರವನ್ನ ರಾಜ್ಯ ಸರ್ಕಾರದ ಮುಂದೆ ಇಡೋದಕ್ಕೆ ಮುಂದಾಗ್ತಾರೆ. ಅಕಸ್ಮಾತ್ ಈ ಯೋಜನೆಯನ್ನ ಕೈ ಬಿಡದೇ ಇದ್ರೆ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ನಿಯೋಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ಬಿಜೆಪಿ ನಿಯೋಗ ಭೇಟಿ ನೀಡ್ತಾ ಇದೆ. ಯಾರೆಲ್ಲ ಹೋಗ್ತಾರೆ, ಹಾಗೆ ಯಾವ ರೀತಿ ಹೋರಾಟವನ್ನ ಪ್ಲಾನ್ ಮಾಡ್ಕೊಂಡಿದೆ ಬಿಜೆಪಿ, ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ಅಂತ? ಜನ 11 ಗಂಟೆಗೆ ಇವರು ಹೊರಡಬೇಕು, ಅಲ್ಲಿ ತಲುಪಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು. ಪ್ರಮುಖವಾಗಿ ಅಲ್ಲಿನ ರೈತರನ್ನ ಭೇಟಿಯಾಗಿ ಅವ್ರ ಜೊತೆ ಚರ್ಚಿಸಿ ಎಷ್ಟು ಭೂಮಿ ಹೋಗ್ತಾ ಇದೆ, ಎಷ್ಟು ಅಲ್ಲಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೂ ಪ್ಲಾನ್ ಮಾಡೋದಕ್ಕೋಸ್ಕರ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಜೆಡಿಎಸ್ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು, ಪಾದಯಾತ್ರೆ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕೈ ಜೋಡಿಸುವಂತ ಪ್ಲಾನ್ ಅನ್ನ ಬಿಜೆಪಿ ಅವರು ಮಾಡ್ತಾರಾ ಅಥವಾ ಪ್ರತ್ಯೇಕವಾಗಿ ಹೋರಾಟ ರೂಪಿಸ್ತಾರಾ ಗೊತ್ತಿಲ್ಲ. ಅದು ಇನ್ಮೇಲೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಇವತ್ತು ಹೋಗಿ ಭೇಟಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರೈತರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ಬೇಕು. ಯಾಕಂದ್ರೆ ಈ ಹೋರಾಟ ಕೇವಲ ಜೆಡಿಎಸ್ಗೆ ಸೀಮಿತ ಆಗಿದೆ ಆ ಭಾಗಕ್ಕೆ ಅನ್ನೋಂತ ಮಾತು ಕೇಳಿ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಹಾಗಾಗಬಾರ್ದು, ಬಿಜೆಪಿ ಇದರಲ್ಲಿ ಧುಮುಕಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಚಾರಕ್ಕೆ ಇವರು ಎಲ್ಲರೂ ಸೇರಿ ಹೊರಟಿದ್ದಾರೆ. ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮತ್ತಿತರ ಒಂದಿಷ್ಟು ಮಂದಿನ ಮುಖಂಡರು ಅಶ್ವಥ್ ಅವರು ಸೇರಿದಂತೆ ಒಂದಷ್ಟು ಜನ ಹೋಗ್ಬೋದು ಅಂತ ಮಾಹಿತಿ ಇದೆ. ಕೆಲ ಪ್ರಮುಖರೆಲ್ಲ ಹೋಗ್ತಾರೆ, ಕಾರ್ಯಕರ್ತರು ಒಂದಷ್ಟು ಜನ ಕೈ ಜೋಡಿಸ್ತಾರೆ. 4 ಹಳ್ಳಿಗೆ ಭೇಟಿ ಕೊಡ್ತಾರೆ ಇವತ್ತು. ಅಲ್ಲಿನ ರೈತರ ಜೊತೆಯಲ್ಲಿ ಇವರೆಲ್ಲರೂ ಕೂಡ ಸಭೆಯನ್ನ ನಡೆಸಿ ಬರ್ಲಿಕ್ಕಿದ್ದಾರೆ. ಆ ನಂತರದಲ್ಲಿ ಮುಂದಿನ ಪ್ಲಾನ್ ಅನ್ನ ಇವರು ಸಭೆ ನಡೆಸಿ ತೀರ್ಮಾನವನ್ನ ಮಾಡ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಸಿಂಚನ
ಕಾಂಗ್ರೆಸ್ನ ಅಥವಾ ಯಾರೋ ಒಂದಿಷ್ಟು ಜನ ಅಲ್ಲಿ ಒಂದಿಷ್ಟು ಪೋಸ್ಟರ್ ಅನ್ನ ಅಂಟಿಸಿ ಇವರಿಗೆ ವ್ಯಂಗ್ಯ ಮಾಡುವಂತ ರೀತಿಯಲ್ಲಿ ಆ ಟೀಕೆ ಮಾಡುವಂತ ರೀತಿಯಲ್ಲಿ ಪೋಸ್ಟ್ ಗಳನ್ನ ಹಾಕಿದ್ದಾರೆ. ವಿಜೇಂದ್ರ ಅವರಿಗೆ RTGS ಕಳ್ಳ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಇವರಿಗೂ ಕೂಡ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಬಿರಿಯಾನಿ ಅಡ್ಡ ಅಂತ ಹೇಳಿ, ಅಶೋಕ್ ಅವರಿಗೆ ಭೂ ಕಳ್ಳ ಅಂತ ಹೇಳಿ ಈ ರೀತಿಯ ಬರಗಳನ್ನ ಬರೆದು ಅವರು ಫೋಟೋಗಳನ್ನ ಅಂಟಿಸಿ ಇವರು ವೆಲ್ಕಮ್ ಮಾಡುವಂತ ರೀತಿಯಲ್ಲಿ ಟೀಕೆ ಮಾಡುವಂತ ಒಂದು ಪ್ರಯತ್ನವನ್ನ ಅವ್ರು ಮಾಡಿದ್ದಾರೆ. ಇದ್ರ ವಿರುದ್ಧ ಬಿಜೆಪಿ ಏನ್ ಮಾತಾಡುತ್ತೆ ಅಥವಾ ಏನು ಕ್ರಮ ತೆಗೆದುಕೊಳ್ಳುತ್ತೆ ಮುಂದಿನ ದಿನ ಗೊತ್ತಾಗುತ್ತೆ. ಆದ್ರೆ ಈಗ ಸಂಘರ್ಷ ಶುರುವಾಗಿದೆ. ಈಗ ಇಷ್ಟು ದಿನ JDS ಈ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇತ್ತು. ಬಿಜೆಪಿ ಕೇವಲ ಪ್ರೆಸ್ ಮೀಟು ಮತ್ತು ಟ್ವೀಟ್ಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಅದಕ್ಕೂ ಮುಂದುವರೆದು ದೊಡ್ಡ ಮಟ್ಟದ ಹೋರಾಟ ಈಗ ಆರಂಭ ಆಗಿದೆ. ಒಂದು ಕಡೆಯಲ್ಲಿ ಹೋರಾಟ, ಈ ರೀತಿಯ ಹೋರಾಟಗಳಾದ್ರೆ ಇನ್ನೊಂದು ಕಡೆಯಲ್ಲಿ ಕಾನೂನು ಹೋರಾಟಕ್ಕೂ ಸಹಿತ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ. JDS ಈಗಾಗಲೇ ಆ ವಿಚಾರವಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ರೈತರಿಂದ ಮಾಹಿತಿಯನ್ನ ಪಡೆದು ಇದಕ್ಕೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ಬೇಕಾದಂತ ಎಲ್ಲ ದಾಖಲೆಗಳನ್ನು ಕೂಡ ಒದಗಿಸ್ಕೊಳ್ತಾ ಇದೀವಿ ಅಂತ ಹೇಳಿ. ಅಂದ್ರೆ ಯಾವುದೇ ಭೂಮಿಯನ್ನ ವಶಪಡಿಸ್ಕೊಳ್ಳುವಾಗ ಅಲ್ಲಿ ಕನಿಷ್ಠ ಒಂದು 70% ಆದರೂ ರೈತರು ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕು, ಭೂಮಿಯನ್ನ ಕೊಡೋದಕ್ಕೆ ಸಪೋರ್ಟಿವ್ ಆಗಿರ್ಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಅಲ್ಲಿ ಭೂಮಿಯನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಯಮದ ಅಡಿಯಲ್ಲಿ ಈ ಒಂದು ವಿಚಾರವನ್ನ ಕೋರ್ಟ್ ಮುಂದೆ ಇಟ್ಟು ಹೋರಾಟ ಮಾಡ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಈಗ ಬಿಜೆಪಿ ನಿಯೋಗ ಹೊರಟಿದೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ತಲುಪತ್ತೆ, 11 ಗಂಟೆ ಅಷ್ಟೊತ್ತಿಗೆ ತಲುಪತ್ತೆ. 4 ಹಳ್ಳಿಗಳಿಗೆ ಹೋಗಿ ಬಂದು ಎಲ್ಲರ ಜೊತೆಲಿ ಮಾತುಕತೆಯನ್ನು ಮಾಡಿ ಮುಂದಿನ ದೊಡ್ಡ ಮಟ್ಟದ ಹೋರಾಟದ ಬಗ್ಗೆ ಮಾಧ್ಯಮದ ಮುಂದೆ ಅವರು ಹೇಳುವಂತ ಸಾಧ್ಯತೆ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.